ಪ್ರಜ್ವಲ್ ರೇವಣ್ಣ ಈ ಪೆನ್ ಡ್ರೈವ್ ಇದೇ ಆಗಿಬಿಟ್ಟಿದೆ. ಯಾಕೆ ಬೇಕು ಇವೆಲ್ಲ ಸಮಾಚಾರಗಳು? ಒಳ್ಳೆ ಕೆಲಸ ಮಾಡಿ ಅದನ್ನು ಬಿಟ್ಬಿಟ್ಟು ಈ ಪ್ರಜ್ವಲ್ ರೇವಣ್ಣನಿಂದೆ ದೇವೇಗೌಡರಿಂದ ಬೀಳಕ್ಕೆ ಹೋಗಬೇಡಿ. ಅವ್ರದ್ದೇನೋ ಮಾಡ್ತಾರೆ, ಅವ್ರಿಗೆ ಕೇಸ್ ಆಗುತ್ತೆ, ಅವ್ರು ನೋಡ್ಕೊತಾರೆ. ಅದನ್ನು ಬಿಟ್ಬಿಟ್ಟು ದಿನ ಟಿ ವಿಲಿ ಇದನ್ನೇ ತೋರಿಸಿ ಮನಃಶಾಂತಿನೇ ಇಲ್ಲ. ಕರ್ನಾಟಕದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಈ ಹಾಳಾದವರು. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ. ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನೀವು ನಮ್ಮ ಶಾಲೆಗೆ ಕೊಡುವಂತಹ ಡೊನೇಷನ್. ಇದನ್ನು ಸಬ್ಸ್ಕ್ರೈಬ್ ಮಾಡಿ. ದಿನಾಲು ಟಿ ವಿಯಲ್ಲಿ ನ್ಯೂಸ್ ಪೇಪರಲ್ಲಿ ಪ್ರಜ್ವಲ್ ರೇವಣ್ಣ ಅಂತ ಪಡ್ಕೊಳ್ತಾ ಇರ್ತಾರೆ. ದೇವರಾಜೇಗೌಡ, ಡಿ ಕೆ ಶಿ ಇದೇ ಆಗಿಬಿಟ್ಟಿದೆ. ದಿನ ಟಿ ವಿ ನೋಡಿ ಬೇಜಾರಾಗಿ ಹೋಗ್ಬಿಟ್ಟಿದೆ. ಇದೇ ಪೆನ್ ಡ್ರೈವ್ ಹಗರಣ. ಈ ಪೆನ್ ಡ್ರೈವ್ ಮಾಡಿದವರು, ಈ ಶೂಟಿಂಗ್ ಮಾಡಿದವರು, ಪೆನ್ ಡ್ರೈವ್ ಮಾಡಿದವರು, ಇದೆಲ್ಲ ದೊಡ್ಡ ಹಗರಣ ಅಲ್ಲ. ಅವರು ವೀಡಿಯೋಸ್ 2000 ಚಿಲ್ಲರೆ ವೀಡಿಯೋಸ್ ಇದೆ ಅಂತ ಹೇಳ್ತಾರೆ. ಇದೆಲ್ಲ ನಿಜಾನ? ಇವೆಲ್ಲ ಸುಳ್ಳೇ ಆಗಿರಬೇಕು. ಒಂದು ಮೊಬೈಲಲ್ಲಿ 2000 ಗಟ್ಟಲೆ ವೀಡಿಯೋಸ್ ಎಲ್ಲ ಹಿಡಿಯೋದಿಲ್ಲ, ಏನಿಲ್ಲ. ಇವರೇ ಏನೋ ಈ ಡ್ರೈವರ್ ಕಾರ್ತಿಕ್ಕು ಶಿವಕುಮಾರ್ನ ಸಹಾಯ ತಗೊಂಡು ಎಡಿಟಿಂಗ್ ಮಾಡಿ ಇದನ್ನೆಲ್ಲ ಬಿಟ್ಟಿದ್ದಾನೋ ಏನೋ. ಇದನ್ನೆಲ್ಲ ಎನ್ಕ್ವೈರಿ ಮಾಡಬೇಕು. ಆಮೇಲೆ ಅವರು ದುಡ್ಡು ಕೊಟ್ಟರೆ ಯಾವ ಸಂತ್ರಸ್ತೆನೂ ಬರ್ತಾರೆ. ಈ ದೇವರಾಜೇಗೌಡ ಹೇಳ್ತಾನೆ ನನಗೆ 100 ಕೋಟಿ ಆಫರ್ ಕೊಟ್ಟಿದ್ದೆ ಅಂತ. ಡಿ ಕೆ ಶಿವಕುಮಾರ್ 100 ಕೋಟಿ ಆಫರ್ ಕೊಟ್ಟಿದ್ದರು ಅಂತ ಹೇಳ್ತಾ ಇದ್ದಾರೆ. ನಿಜನ ಸುಳ್ಳ ಗೊತ್ತಿಲ್ಲ. ಆದರೆ ಇವೆಲ್ಲ ಹಗರಣ ಯಾಕೆ ಮಾಡಬೇಕು? ಕರ್ನಾಟಕದಲ್ಲಿ ಮಾಡಬೇಕಂತ ಅಭಿವೃದ್ಧಿ ಕೆಲಸಗಳು ಎಷ್ಟೋ ಇದೆ. ಪ್ರಜ್ವಲ್ ರೇವಣ್ಣ ಏನೋ ವೀಡಿಯೋ ಮಾಡಿದ್ನ, ಅವನು ತಗೊಂಡೋಗಿ ಅದನ್ನು ಎನ್ಕ್ವೈರಿ ಮಾಡಿಕೊಂಡು ಏನೋ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಇಡೀ ಊರಿಗೆಲ್ಲ ರಾಡಿ ಮಾಡಿ ಇಡೀ ಯಾವಾಗಲೂ ಟಿ ವಿಯಲ್ಲಿ ಅದೇ ಮಕ್ಕಳು ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ನೋಡ್ತಾರೆ ಅದನ್ನೆಲ್ಲ. ಯಾಕೆ ಬೇಕು ಇವೆಲ್ಲ ಹಗರಣಗಳು? ಈ ಡಿ ಕೆ ಶಿವಕುಮಾರು ದೊಡ್ಡದಾಗಿ ಎಲ್ಲ ಪೆನ್ ಡ್ರೈವ್ ಬಿಟ್ಟಿದ್ದಾರಲ್ಲ, ಇವ್ರ ಹೆಣ್ಮಕ್ಳಿಂದ ಪೆನ್ ಡ್ರೈವ್ ಮಾಡಿಬಿಟ್ರೆ ಸುಮ್ಮನೆ ಇರ್ತಾರ? ಬೇರೆ ಹೆಣ್ಮಕ್ಳ ಮರ್ಯಾದೆ ಮಾನ ಯಾಕೆ ಹರಾಜು ಹಾಕಬೇಕು? ಅದಕ್ಕಾಗಿ ಪ್ರಜ್ವಲ್ ಅಷ್ಟೇ ಅಲ್ಲ, ಡಿಸ್ಟ್ರಿಬ್ಯೂಟ್ ಮಾಡಿದವ್ರದ್ದು ಯಾರ್ಯಾರು ಪೆನ್ ಡ್ರೈವನ್ನು ಹಂಚಿದ್ದಾರೆ ಅವರನ್ನು ತಗೊಂಡೋಗಿ ಒಳಗೆ ಹಾಕಬೇಕು. ಪ್ರಜ್ವಲ್ ಏನೋ ಫಾರಿನ್ನಲ್ಲಿದ್ದಾನೆ, ಡಿ ಕೆ ಶಿವಕುಮಾರ್ ಇಲ್ಲೇ ಇದ್ದಾರಲ್ಲ, ಕಾರ್ತಿಕ್ ಇಲ್ಲೇ ಇದ್ದಾನೆ, ಅವ್ರನ್ನೆಲ್ಲ ಒಳಗೆ ಹಾಕಿ ಸರಿಯಾಗಿ 4 ಬಾರಿಸಿ. ಅವಾಗ ಎಲ್ಲರೂ ಹೇಳ್ತಾರೆ ಯಾರನ್ನು ಬಿಡಬೇಡಿ, ಮಂತ್ರಿನ ಕಂತ್ರಿನ ಯಾರಿಗಾದ್ರೇನು. ಆ ಪ್ರಜ್ವಲ್ ರೇವಣ್ಣ ಏನೋ ಮಾಡ್ದ, ಅವನ ಮೊಬೈಲಲ್ಲಿ ಇಟ್ಕೊಂಡಿದ್ದ. ಈ ಕಾರ್ತಿಕ್ ಯಾಕೆ ಅದನ್ನು ಕದ್ಬಿಟ್ಟು ಇಡೀ ಊರಿಗೆಲ್ಲ ಹಂಚಬೇಕು? ಅದೆಲ್ಲ ಹೊಲ್ಸು ಕೆಲಸಗಳನ್ನೆಲ್ಲ ಅವರೇನೋ ಹೆಂಗಸರು ಯಾಕೆ ಅವ್ರು ಸರಿ ಇಲ್ಲ ಅಂದಮೇಲೆ ಆ ಹೆಂಗಸರು ಯಾಕೆ ಪ್ರಜ್ವಲ್ ರೇವಣ್ಣನ ಮನೆಗೋ ಕೆಲಸಕ್ಕೆ ಹೋಗ್ಬೇಕು? ಅವ್ರು ಸರಿ ಇಲ್ವಾ? ಅವರಿಂದ ದೂರನೇ ಇರಬೇಕು. ಅವ್ರ ಹತ್ರ ಇವರು ದುಡ್ಡಿಗಾಗಿ ಹೋಗಿರ್ತಾರೆ, ಅವ್ರು ಮಾಡಿರ್ತಾರೆ, ವಿಡಿಯೋ ಮಾಡಿರ್ತಾರೆ, ಏನೇನೋ ಮಾಡಿರ್ತಾರೆ. ಯಾಕೆ ಬೇಕು ಇವೆಲ್ಲ? ನಾವು ಹೆಣ್ಮಕ್ಳು, ಎಷ್ಟೋ ರಾಜಕಾರಣಿಗಳು ನಮಗೂ ಗೊತ್ತಿದೆ, ನಾವು ಯಾರು ಅವ್ರನ್ನ ಮಾತಾಡ್ಸೋಕ್ಕೆ ಹೋಗಲ್ಲ. ಯಾಕೆ ಹೋಗಬೇಕು? ಕೆಟ್ಟವ್ರು ಇದ್ಮೇಲೆ ಅವರಿಂದ ದೂರ ಇದ್ದರೆ ಯಾವ ಹೆಣ್ಮಕ್ಳಿಗೂ ಯಾರು ಏನು ಮಾಡೋಕ್ಕೆ ಬರಲ್ಲ. ನಾವು ಅವ್ರ ಹತ್ರ ಹೋದರೆ ಅವರು ಬಲಾತ್ಕಾರ ಮಾಡೋದು ಅದು ಇದು ಎಲ್ಲ ಮಾಡ್ತಾರೆ. ಯಾಕೆ? ನಮ್ಮಷ್ಟಕ್ಕೆ ನಾವಿದ್ರೆ ಯಾರು ಹೆಣ್ಮಕ್ಳ ಸುದ್ದಿ ಬರಲ್ಲ. 2 ಕೈಯಿಂದ ಚಪ್ಪಾಳೆ ಆಗುತ್ತೆ. ಪ್ರಜ್ವಲ್ ರೇವಣ್ಣಂದು ಅಷ್ಟೇ ಅಲ್ಲ, ಇವ್ರದ್ದು ತಪ್ಪಿರುತ್ತೆ ಈ ಹೆಂಗಸರದು.